ಇದು ನಿರ್ಧಾರದಿಂದ ನಮ್ಮ ಅಕ್ಕಪಕ್ಕ ಸ್ನೇಹಿತರುಗಳೆಲ್ಲ ವಿಚಾರಿಸ್ಕೊಂಡು ನಾನು ಕೇಳ್ಬಿಟ್ಟು ಬೆಳೆದಿದೆ. ಬೇಸಿಗೆ ಇರಟ್ಟಿದ್ದು ಹೆಂಗೆ ಬೆಳೆಯೋದು ಅಂತ ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಇಳುವರಿ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಚಿಕ್ಕಮಂಗ್ಳೂರಲ್ಲಿ CH ಅವರು ಆಕ್ಷನ್ ಈಗ ಟೊಮಟೊ ಅಂತಂದ್ರೆ ಭಾರಿ ಇಷ್ಟಪಟ್ಟು ಹೋಗ್ತಾರಂತೆ. ಹಂಗಾಗಿ ಅವ್ರ ಹೆಸರೆಲ್ಲ ಅಕ್ಕಪಕ್ಕ ಕೇಳ್ಬಿಟ್ಟು ಅವ್ರ ಸ್ನೇಹಿತರು ಕೇಳ್ಬಿಟ್ಟು ಈ ಅಮೃಷ್ ತಳಿ ಮಾಡಿದ್ವಿ ನಾವು. ಇದು ಅಮೃಷ್ ತಳಿಗೆ ವಾರದಲ್ಲಿ 4 ದಿವಸ ಮೆಲ್ಚಿಂಗ್ ಬಿಟ್ಬಿಟ್ಟು ಕೆಳಗಡೆ ಪರಿಗೆ ವಾರದಲ್ಲಿ 2 ಸಲ ನೀರು ಬಿಡ್ತಾ ಇದ್ದೀವಿ. ಆಮೇಲೆ ವಾಟರ್ ಸಲ ಬಲ್ಲ ಆದಷ್ಟು ಜನಗಳು ಕಮ್ಮಿ ಮಾಡ್ಬೇಕು, ರೈತರು ಬಂದು ಕಮ್ಮಿ ಮಾಡ್ಬೇಕು. ಯಾಕೆ ಗೊತ್ತಾ, ಅದು ಇದು ಕಾಣಿಸ್ತದೆ, ಇದು ಮಾಡ್ತಾ ಇರುತ್ತೆ. ಡ್ರೈ ಗೊಬ್ಬರ ಜಾಸ್ತಿ ಮಾಡ್ಕೋಬೇಕು. ನಮಸ್ಕಾರ ರೈತರ ಬಂದವರೆಲ್ಲ ನಮಸ್ಕಾರ. ನಾನು BL ಈಶ್ವರಪ್ಪ, ಬಿಳಿಕಲ್ಲಲ್ಲಿ ಉದ್ಯಾನ ಪೋಸ್ಟ್ ಚಿಕ್ಕಮಂಗ್ಳೂರು ತಾಲೂಕು ಲೆಕ್ಕ ಹೋಬಳಿ. 10-12 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ನಾವು ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆ, ಬೀನ್ಸು, ಮೆಣಸಿನ್ಕಾಯಿ ಎಲ್ಲ ಬೆಳೀತಾ ಇದೀವಿ. ನಾವು ಜನವರಿ 4ನೇ ತಾರೀಕು ನಾಟಿ ಮಾಡಿದ್ವಿ. ಬೆನಕ ನರ್ಸರಿ ಕಿರಣ್ ನಿಡ್ಘಾಟದಿಂದ ಅವ್ರು ಸಸಿ ತಗೊಂಡಿದ್ವಿ. ಅಮೃಷ್ ಅನ್ನೋದು ತಳಿ ಮಾಡಿದ್ವಿ. ಇವತ್ತಿಗೆ ನಮ್ದು 74 ದಿವಸ ಆಗಿದೆ ನಾಟಿ ಮಾಡಿ. ಇವತ್ತಿಗಿನ್ನ ಗುಣಿ ಹಣ್ಣು ಸ್ಟಾರ್ಟ್ ಆಗಿದೆ. ಆದ್ರೂ ಅಮೃಷ್ ತಡೀತಾ ಇದೆ. ಬೆಳೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಬೆಳೆ ಆರೋಗ್ಯ ಚೆನ್ನಾಗಿದೆ. ಸುಳಿಗೆಲ್ಲ ಈ ತರ ಸುಳಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಕಾಯಿಗಳೆಲ್ಲ ಚೆನ್ನಾಗಿದೆ. 4-5 ಕಾಯಿಗಳಿದಾವೆ, ಎಲ್ಲ ಸೈಜ್ ಬರ್ತಾ ಇದೆ ಕಾಯಿಗಳು. ಎಲೆ ಎಲ್ಲ ಓಪನ್ ಆಗಿದೆ, ಕಾಯೆಲ್ಲ ಗಿಡದ ಒಳಗಡೆ ಇದೆ. ಈಗ ನಮ್ಮ ಸ್ನೇಹಿತರು ರಾಜನ್ ಅವರು ಬಂದಿದ್ದಾರೆ, ನಮ್ಮ ಪ್ಲಾಟಿಗೆ ಬಂದಿದ್ದಾರೆ. ಈಗ ಅವ್ರು ಅಮೃಷ್ ಮಾಡಕ್ಕೆ 1-3 ಎಕರೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಬೇಸಿಗೆಗೂ ಆಗುತ್ತೆ, ಮಳೆಗೂ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಬೆಳೆ ನೋಡ್ಬಿಟ್ಟು ಅವರು ನಾವು ಮಾಡ್ತೀವಿ ಅಂತ ನಮ್ಮ ಶ್ರೀಧರ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಅವರು ಹೇಳಿದ್ರು, ಅವರೇ ಸುಸಿ ಕೊಟ್ಟಿದ್ರಂತೆ ನಮ್ಮ ಈಶಣ್ಣವರಿಗೆ. ನಾವು ಬೆಳೆ ನೋಡಕ್ ಬಂದಿದ್ದು ತುಂಬಾ ಅದ್ಭುತವಾಗಿ ಬಂದಿದೆ. ಬೆಳೆ ಮಾಡ್ಬೋದು ಎಲ್ರು. ಇನ್ನು ಮೇಲ್ಗಡೆ ಹೂವು ಈಚು ತುಂಬಾ ಗರ್ತಾಗಿದೆ, ಗಿಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು 3 ಎಕರೆಗೆ ಮಾಡಕ್ಕೆ ಅಂತೇಳಿ ಇವಾಗ ರೆಡಿ ಮಾಡ್ಕೊಂಡಿದೀನಿ. ಬೆಳಿಬಹುದು ರೈತ ಬಾಂಧವರು ಎಲ್ಲರೂ, ತುಂಬಾ ಚೆನ್ನಾಗಿ ಬರುತ್ತೆ. ಬೆಳೀರಿ ಸರ್. ತುಂಬಾ ಎಲ್ಲರೂ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳ ತನಕ ಅಮೃಷ್ ಟೊಮೊಟೊ ಎಲ್ಲರೂ ಬೆಳಿಬಹುದು. ಬೆಳೀರಿ ಜನ ರೈತರಿಗೂ